ಸುಬ್ಬು ಅವಳು ನಿಮ್ಮನ್ನ ತುಂಬ ಹಚ್ಕೊಂಡಿದ್ದಾಳೆ. ನೀವಿಲ್ಲದೆ ಅವಳು ಬದುಕೋದಿಲ್ಲ. ದಯವಿಟ್ಟು ಎಲ್ಲರೂ ಸುಮ್ಮನೆ ಇರ್ತೀರಾ? ಎಲ್ಲರೂ ಒಟ್ಟಿಗೆ ಹೀಗೆ ಮಾತಾಡಿದ್ರೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. ಸುಬ್ರಹ್ಮಣ್ಯ, ನಿನ್ನ ಮಾತು ಕೇಳಬೇಕು ಅಂತ ಎಲ್ಲರೂ ಕಾಯ್ತಿದ್ದಾರೆ. ಆದರೆ ನೀನೇನು ಮಾತಾಡಬೇಕು ಅಂತಿದ್ಯೋ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಪ್ಪ. ನೋಡು ಮಗನೆ, ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡು. ಬಾ, ಸ್ವಲ್ಪ ನೀರು ಕೊಡಿ, ಆಮೇಲೆ ಮಾತಾಡೋಣ. ನಿನ್ನ ಖುಷಿ, ನಿನ್ನ ನಾಚಿಕೆ ಎಲ್ಲ ನೋಡ್ತಿದ್ರೆ ನೀನು ಮದುವೆ ಆಗೋ ಹುಡುಗನ ತುಂಬ ಪ್ರೀತಿ ಮಾಡ್ತಿದೀಯ ಅಂತ ಅನ್ಸುತ್ತೆ. ಪ್ರೀತಿ ಮಾಡ್ತಿರೋದಕ್ಕೆ ತಾನೇ ಒಪ್ಕೊಂಡಿರೋದಕ್ಕೆ ತಾನೇ ಮದುವೆ ಫಿಕ್ಸ್ ಆಗಿರೋದು. ಮದುವೆ ಫಿಕ್ಸ್ ಆಗಿರೋದಕ್ಕೆ ತಾನೇ ನೀನು ಇಲ್ಲಿಗೆ ಬಂದಿರೋದು. ಪರವಾಗಿಲ್ವೇ? ಅಲ್ಲ, ಅಲ್ಲಿ ಎಲ್ರ ಮುಂದೆನೂ ಹುಡುಗನ ಹೆಸರು ಹೇಳಕ್ಕೆ ನಾಚ್ಕೊಂಡವಳು ಈಗ ನೋಡು ಮದುವೆ ಬಗ್ಗೆ ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದೀಯಾ. ಸರಿ, ಈಗ ಹೇಳು, ಹುಡುಗನ ಹೆಸರೇನು? ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ಸಾರಿನಾ? ಯಾಕಮ್ಮ ಅಂತ ತಪ್ಪು ನೀನೇನು ಮಾಡಿದೀಯಾ? ತಪ್ಪೇನೂ ಮಾಡಲಿಲ್ಲ, ಆದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಮಾಡಿರೋದು ತಪ್ಪು ಅಂತ ಅನ್ನಿಸ್ಬೋದು. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ನೀನು ಹೇಳೋದು ನಿಜಾನೇ. ಕೆಲವು ಸಲ ನಾವು ಮಾಡೋ ಒಳ್ಳೆ ಕೆಲಸ ಕೂಡ ಮತ್ತೊಬ್ಬರ ದೃಷ್ಟಿಲಿ ತಪ್ಪಾಗೆ ಕಾಣಿಸುತ್ತೆ. ಈಗ ನೋಡು, ನಿಮ್ಮಮ್ಮ ಮದುವೆ ಮಾಡ್ಕೊಂಡಿದ್ದು ನನ್ನ ದೃಷ್ಟಿಲಿ ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ನಾನು ಅವಳನ್ನ ದೂರ ಮಾಡಿಕೊಂಡೆ. ಅವಳಿಗೆ ಶಿಕ್ಷೆ ಕೊಡಕ್ಕೆ ಹೋಗಿ ಇಷ್ಟು ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೀನಿ. ಸರಿ ಬಿಡು, ಈಗ ಯಾಕೆ ಆ ಮಾತೆಲ್ಲ. ಈಗ ವಿಷಯಕ್ಕೆ ಬರೋಣ. ನೀನೇನಂತ ತಪ್ಪು ಮಾಡಿದ್ಯಾ? ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ನನ್ನ ಮೊಮ್ಮಗಳು ತಪ್ಪು ಮಾಡೋ ಅಂಥವಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅದೇ ಅಜ್ಜಿ, ನಾವು ಸಾಲಿಗ್ರಾಮಕ್ಕೆ ಬಂದಿದ್ದಾಗ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿದ್ದೆ. ಆಗ ನಾನು ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ದೆ. ಆದರೆ ನಾನು ಅವತ್ತು ಹೇಳಿದ್ದು ಸುಳ್ಳು. ಆ್ಯಕ್ಚುಲಿ ಆವಾಗಲೇ ನನ್ನ ಮನಸ್ಸಲ್ಲಿ ನನ್ನ ರಾಜ್ಕುಮಾರ ಇದ್ದ. ಕಳ್ಳಿ. ನನಗೆ ಈ ವಿಷಯ ಅವತ್ತೇ ಗೊತ್ತಿತ್ತು. ಅಜ್ಜಿ, ನಿನ್ನ ವಯಸ್ಸನ್ನು ದಾಟಿ ಬಂದವಳು ಕಣೆ ನಾನು. ನಿನ್ನ ಮನಸ್ಸಲ್ಲಿ ಯಾವುದೋ ಒಬ್ಬ ಹುಡುಗನ ನೀ ಪ್ರೀತಿಸ್ತಿದೀಯಾ ಅಂತನೂ ಗೊತ್ತಿತ್ತು. ನೀ ನನಗೆ ಸುಳ್ಳು ಹೇಳ್ತಿದೀಯಾ ಅಂತನೂ ಗೊತ್ತಿತ್ತು. ಆದರೆ ನೀನಾಗಿ ನೀನೇ ಹೇಳೋ ತನಕ ಕಾಯೋಣ ಅಂತ ಸುಮ್ಮನಿದ್ದೆ ಅಷ್ಟೆ. ಸುಬ್ಬು, ಇಷ್ಟು ವರ್ಷದಿಂದ ನಾನು ನಿನ್ನ ಹತ್ರ ಮನೆ ಬಾಡಿಗೆ ವಿಚಾರಗಳನ್ನು ಬಿಟ್ಟು ಬೇರೆ ಏನು ಮಾತಾಡಿಲ್ಲ. ಮಾತಾಡೋಂಥ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಇವತ್ತು ಮಾತಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ ಕಣಪ್ಪ. ನಾವು ನಿಮಗಿಂತ ಆಸ್ತಿವಂತರು ಅನ್ನೋದಕ್ಕಾಗಲಿ, ಅಥವಾ ನೀವು ನಮ್ಮ ಮನೆಯಲ್ಲಿ ಬಾಡಿಗೆಗಿರೋರು ಅನ್ನೋ ಅಹಂಕಾರಕ್ಕಾಗಲಿ, ಅಥವಾ ನಿನ್ನ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅನ್ನೋ ದರ್ಪದಿಂದಾಗಲಿ ನಾನು ಮಾತಾಡ್ತಿಲ್ಲಪ್ಪ. ಒಬ್ಬ ಹೆಣ್ಣೆತ್ತಿರೋ ತಂದೆಯಾಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಿ ಕಣಪ್ಪ. ನನ್ನ ಮನಸ್ಸನ್ನ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನಂಬಿಕೆ ನನ್ನಲ್ಲಿದೆ.
ನೋಡು, ಶ್ರೀವಲ್ಲಿ ನಿನ್ನನ್ನು ಹಾಗೂ ನಿಮ್ಮ ಮನೆಯವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದರಲ್ಲೂ ನಿನ್ನಂತೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳು ನಿಮ್ಮ ಮನೆಗೆ ತಕ್ಕನಾದ ಸೊಸೆ ಆಗ್ತಾಳೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂದ್ರ ನಿನ್ನ ಬಗ್ಗೆ ಹೇಗೆ ಒಪ್ಕೊಂಡ್ಲೋ ಏನೋ ಅದು ಬೇರೆ ವಿಷಯ. ಆದರೆ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ಅಭಿಮಾನ ಇದೆ. ಅದಕ್ಕೆ ಕೇಳ್ಕೊತಿದ್ದೀನಿ ಕಣಪ್ಪ, ನೀನು ನನ್ನ ಮಗಳ ಕೈ ಹಿಡಿದ್ರೆ ಅವಳು ಚೆನ್ನಾಗಿರ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಕಣಪ್ಪ. ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಪ್ರತಿದಿನ ನಾವು ಅವಳನ್ನ ನೋಡ್ತಿರ್ಬೋದು. ಗೊತ್ತು ಗುರಿ ಇಲ್ದಿರೋ ಮತ್ತಾರಿಗೋ ಕೊಟ್ಟು ಇನ್ನೆಲ್ಲಿಗೋ ಕಳಿಸೋ ಬದಲು ಗೊತ್ತಿರೋ ಹುಡುಗಂಗೆ ಮದುವೆ ಮಾಡಿಕೊಟ್ರೆ ನಮಗೂ ಸಮಾಧಾನ. ಇನ್ನು ನೀನು ನಿಮ್ಮ ಮನೆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೆ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡ. ಅದೇನೇ ಸಮಸ್ಯೆಗಳಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ಬಗೆಹರಿಸೋಣ. ಹಾಗಂತ ನಾನು ನಿಂಗೆ ಆಸೆ ತೋರಿಸ್ತಲ್ಲಪ್ಪ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ನನ್ನ ಮಗಳು ಈ ಮನೆಗೆ ಬಂದು ಎಷ್ಟು ಸಂತೋಷವಾಗಿರ್ತಾಳೋ ಅದರ 10 ಪಟ್ಟಷ್ಟು ನಿನ್ನ ತಂಗಿ ನಮ್ಮ ಮನೇಲಿ ಸಂತೋಷವಾಗಿರ್ತಾಳೆ. ಶ್ರೀವಲ್ಲಿ ಈ ಮನೆಗೆ ಸೊಸೆಯಾಗಿ ಬರೋದ್ರಿಂದ ಬರೀ ಅವಳಿಗೆ ಮಾತ್ರ ಅಲ್ಲ, ನಿಮ್ಮ ಇಡೀ ಮನೆಯವ್ರಿಗೆಲ್ಲ ಸಂತೋಷವಾಗುತ್ತೆ. ನೋಡು, ನಾನು ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವನಾಗಿರ್ಬೋದಪ್ಪ, ಆದ್ರೆ ನನ್ನ ಮಗಳ ಸಂತೋಷಕ್ಕೋಸ್ಕರ ಬೇಕಿದ್ರೆ ನೀನ್ ಕಾಲು ಹಿಡಿ. ಅಯ್ಯೋ ಸುಬ್ಬು, ನನ್ನ ಮಗಳಿಗೋಸ್ಕರ ದಯವಿಟ್ಟು ಒಪ್ಕೊಳ್ಳಪ್ಪ.